ಈ ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಯ 10ನೆಯ ಪಾಠ ದುನಿಯಾ ಮೇ ಪಹಲಾ ಮಕಾನ್. ಈ ಪಾಠದ ವಿವರಣೆಯನ್ನು ನಾವು ಇಂದು ನೋಡೋಣ. ಇದರ ಲೇಖಕರು ಡಾಕ್ಟರ್ ವಿಜಯ ಗುಪ್ತಾ ಅಂತ. ನಿಮಗೆ ಲಾಸ್ಟ್ ಇಯರ್ ಮತ್ತು ಬಿಫೋರ್ ಲಾಸ್ಟ್ ಇಯರ್ ಈ ಪಾಠ ಇರಲಿಲ್ಲ. ಆದರೆ ಈ ವರ್ಷ ಮೇ ತಿಂಗಳಿಂದನೇ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಪಾಠ ಇದೆ. ಈಗ ಈ ಲೇಖಕರ ಪರಿಚಯವನ್ನು ನಾವು ನೋಡೋಣಂತೆ. ಡಾಕ್ಟರ್ ವಿಜಯ ಗುಪ್ತಾ जी का जन्म 21 दिसंबर सन 1946 को हुआ. 1946 ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ಗೆ ಇವರು ಹುಟ್ಟಿದ್ದು ಡಿಸೆಂಬರ್ 21ಕ್ಕೆ. आपने लाइब्रेरी साइंस में स्नातकोत्तर तथा PhD की उपाधि प्राप्त की है. ಇವರು ಲೈಬ್ರರಿ ಸೈನ್ಸ್ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಅಂದರೆ MAಯನ್ನು ಮತ್ತು PhDಯನ್ನು ಕೂಡ ಮಾಡಿದ್ದಾರೆ. कुरुक्षेत्र विश्वविद्यालय में हिंदी प्राध्यापक के रूप में काम करने के बाद गांधी नेशनल म्यूजियम तथा हिंदी विश्वविद्यालय में लाइब्रेरियन का काम किया है. ಇವರು ಡಾಕ್ಟರ್ ವಿಜಯ ಗುಪ್ತಾ ಅವರು ಏನಿದ್ದಾರೆ, ಇವರು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಮೊದಲು ಹಿಂದಿ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಾರೆ. ಅದರ ನಂತರ ಗಾಂಧಿ ನ್ಯಾಷನಲ್ ಮ್ಯೂಸಿಯಮಲ್ಲಿ ಹಾಗೂ ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವರು ಲೈಬ್ರೇರಿಯನ್ನಾಗಿ वर्क ಮಾಡಿರೋದನ್ನು ನಾವು ಗಮನಿಸಬಹುದು. ಸೇವಾ से निवृत्त होने के बाद आप लेखन कार्य में व्यस्त हैं. ಇವರು ನಿವೃತ್ತಿಯ ನಂತರ ಹಿಂದಿ ಒಂದು ಲೇಖನಗಳನ್ನು ಬರೆಯೋದರಲ್ಲಿ ಅಂದರೆ ಬರವಣಿಗೆಯಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆಪ್ಕಿ ಪ್ರಕಾಶಿತ ಪುಸ್ತಕೆ ಹೇ. ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಇವರ ಕೃತಿಗಳು ಹೀಗಿದ್ದಾವೆ. ಹಮಾರೆ ಬಹದ್ದೂರ್ ಬಚ್ಚೆ, सूचना और प्रसारण मंत्रालय, दोस्ती किताबों से, चिल्ड्रंस लिटरेचर एंड रीडिंग हैबिट, बाल कहानी संग्रह, दुनिया में पहला मकान, टेलीफोन की मरम्मत, फीस की जिम्मेदारी, बुद्धिमान ನ್ಯಾಯಾಧೀಶ್ ಆದಿ. ಇವೆಲ್ಲವೂ ಕೂಡ ಇವರ ಕೃತಿಗಳು. ಇಲ್ಲೇ ನಿಮಗೆ ಈಗ ಇರ್ತಕ್ಕಂತಹ ದುನಿಯಾ ಮೇ ಪಹಲಾ ಮಕಾನ್ ಅಂತಕ್ಕಂತಹ ಪಾಠ ಕೂಡ ಒಂದು ಕೃತಿಯಾಗಿ ಹೊರಗೆ ಬಂದಿರತಕ್ಕಂತಹ ಅಲ್ಲಿಂದನೇ ಈ ಒಂದು ಲೇಖನವನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಈಗ ಪಾಠದ ಆಶಯವನ್ನು ನಾವು ನೋಡೋದಾದರೆ, ಪಾಠ का आशय क्या है? अनादिकाल से मानव पशु पक्षियों से अपने परिसर और वातावरण में कुछ न कुछ सीखता है. वातावरण से कुछ न कुछ सीखता आ रहा है. ಅಂದರೆ ಮೊದಲಿಂದನೂ ಕೂಡ, ಅನಾದಿ ಕಾಲದಿಂದನೂ ಕೂಡ ನಾವು ಈ ಒಂದು ಪರಿಸರದಿಂದ, ವಾತಾವರಣದಿಂದ, ನಮ್ಮ ಸುತ್ತಮುತ್ತಲ ಇರತಕ್ಕಂತಹ ಪಶು ಪಕ್ಷಿಗಳಿಂದ ನಾವು ಪ್ರೇರೇಪಣೆಗೊಳ್ತಾ ಇದ್ದೀವಿ. ನಾವು ಏನಾದರೂ ಒಂದನ್ನು ಅವುಗಳಿಂದ ಕಲಿತಾ ಇದ್ದೀವಿ. ಬೆಸ್ಟ್ ಟೀಚರ್ಸ್ ಅವು ನಮಗೆ. चींटियों से गिरकर उठने का साहस सीखा है तो मुर्गी ने उसे सुबह जल्दी उठाने की सीख दी है. ಅಂದರೆ ನಾವು ಇರುವೆಗಳಿಂದ ಏನು ಕಲ್ತಿರ್ಬೋದು, ಬಿದ್ದು ಅಂದರೆ ಸತತ ಪ್ರಯತ್ನವನ್ನು ನಾವು ಕಲ್ತಿರಬಹುದು. ಹಾಗೆಯೇ ಒಂದು ಕೋಳಿಯಿಂದ, ಹುಂಜದಿಂದ ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥ ಒಂದು ಕಲೆಯನ್ನು ನಾವು ಕಲ್ತಿರಬಹುದು. ಅದೇ ಥರ इसी प्रकार विभिन्न पशु पक्षियों की ध्वनियों का अनुकरण करते करते उसने अपनी ಭಾಷಾ ಕೋ ಸಮೃದ್ಧ बनाया है. ಮನುಷ್ಯ ಈ ಪಶು ಪಕ್ಷಿಗಳ ವಿಭಿನ್ನ ಒಂದು ಧ್ವನಿಗಳನ್ನು ಅನುಸರಿಸಿ ಭಾಷೆಯನ್ನು ನಿರ್ಮಾಣ ಮಾಡಿರಬಹುದು ಅನ್ನೋ ಒಂದು ಮಾತು ಈ ಪಾಠದ ಆಶಯದಲ್ಲಿ ಹೇಳ್ತಾ ಇದ್ದಾರೆ. प्रस्तुत कहानी में यही दिखाया गया है कि इंसान ने मकान बनाना भी पशु पक्षियों से सीखा. ಗೂಡು ಕಟ್ಟಿರ್ತಕ್ಕಂತಹ ಪಕ್ಷಿಯನ್ನು ನೋಡಿಯೋ, ಅಥವಾ ತನಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಾಣಿಗಳನ್ನು ನೋಡಿಯೋ, ಅಥವಾ ಅವುಗಳನ್ನು ಕೇಳಿ, ಇದೊಂದು ಜಾನಪದ ಕಥೆಯ ರೀತಿಯ ಒಂದು ಕಥೆ. ಇಲ್ಲಿ ಪಶು ಪಕ್ಷಿಗಳನ್ನು ಕೇಳಿ ತಿಳ್ಕೊಂಡ ಅಂತೇಳ್ಬಿಟ್ಟು ಒಂದು ಕಲ್ಪನೆಯನ್ನು ಇಲ್ಲಿ ಮಾಡಿ ಬರೆದಿರ್ತಕ್ಕಂತಹ ಕಥೆ ಇದು. ಒಟ್ಟು ನಾವು ಈ ಪಶು ಪಕ್ಷಿಗಳನ್ನು ನೋಡಿ ಮನೆ ಕಟ್ಟೋದನ್ನು ಕೂಡ ಕಲ್ತ್ವಿ ಅಂತಕ್ಕಂಥದ್ದನ್ನು ನಿರೂಪಿಸುತ್ತೆ ಈ ಕಥೆ. ಉಸ್ಕಾ ಸರಳ ನಿರೂಪಣ್ ಇಸ್ ಕಹಾನಿ ಮೇ ಕಿಯಾ ಗಯಾ ಹೈ. ಇದರ ಒಂದು ಸಂಪೂರ್ಣ ಸರಳವಾದಂತಹ ವಿವರಣೆ, ಪಶುಗಳನ್ನು ಕೂಡ ನೋಡಿ ನಾವು ಮನೆಯನ್ನು ಕಟ್ಕೋಬಹುದು, ಬದುಕನ್ನು ಕಟ್ಕೋಬಹುದು ಅಂತಕ್ಕಂಥ ಮಾತನ್ನು ಈ ಕತೆ ಹೇಳುತ್ತೆ. ಒಂದು ವಿಶೇಷವಾದ ನೋಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮಾನವಕ್ಕೂ ಸತತ ಪ್ರಯತ್ನಶೀಲ ಹೋನಾ ಚಾಹಿಯೆ. ಮನುಷ್ಯರಾದಂತಹ ನಾವು ಸತತವಾಗಿ ಪ್ರಯತ್ನಶೀಲರಾಗಬೇಕು. ನಮ್ಮ ಪ್ರಯತ್ನವನ್ನು ಕಲಿಯುವ ಈ ಪ್ರಕ್ರಿಯೆಯನ್ನು ನಾವೇನು ಮಾಡಬೇಕು, ನಿಲ್ಲಿಸಲೇಬಾರ್ದು, ಯಾವತ್ತಿಗೂ ನಿಲ್ಲಿಸಬಾರ್ದು. ಅದನ್ನು ನಾವು ಕಲಿಬೇಕು. दूसरों की सहायता से वह नवीन वस्तुओं को बनाना भी सीख सकता है. ಇನ್ನೊಬ್ಬರ ಸಹಾಯವನ್ನು ಪಡ್ಕೊಂಡು ಪರಿಸರದಲ್ಲಿ ಇರ್ತಕ್ಕಂತಹ ವಿಶೇಷವಾದಂತಹ
ಈ ಪಶು ಪಕ್ಷಿಗಳನ್ನು ನೋಡಿ ಮತ್ತು ಬೇರೆ ಕ್ರಿಮಿಕೀಟಗಳನ್ನು ನೋಡಿ ನಾವೇನು ಮಾಡಬಹುದು, ಒಂದು ಒಂದು ನೋಡಿರ್ತಕ್ಕಂಥ ಒಂದು ವಸ್ತುವಿನಿಂದ ನೋಡದಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಕಲ್ಪನೆ ಮಾಡ್ಬೋದು, ನಿರ್ಮಾಣ ಮಾಡಬಹುದು. ನ ಕೇವಲ್ ಲೋಗೋं से ಅಪಿತು ಪ್ರಾಣಿयों से भी हमें सीख मिलती है. ನಮ್ಮ ಗುರುಗಳು ಮನುಷ್ಯರೇ ಆಗಿರಬೇಕು ಅಂತ ಏನಿಲ್ಲ, ಸದಾಕಾಲ ಅವು ಪ್ರಾಣಿ ಪಕ್ಷಿಗಳನ್ನು ಕೂಡ ನೋಡಿ ಅದರ ಸಿಂಪ್ಲಿಸಿಟಿಯನ್ನು ನಾವು ಗಮನಿಸಿ ನಾವು ಅದನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇದೆ ಈ ಒಂದು ಬಾಕ್ಸ್ ಐಟಮ್ನಲ್ಲಿರ್ತಕ್ಕಂಥ ಈ ಮುಖ್ಯವಾದ ಒಂದು आशय. पूर्वोत्तर भारत में बसने वाले सिंघफा आदिवासियों में जो कहानी कही जाती है उसके अनुसार सबसे पहले आदमी को मकान बनाना बहुत से पशुओं ने सिखाया. ಈಶಾನ್ಯ ರಾಜ್ಯಗಳು, ಪೂರ್ವೋತ್ತರ ಭಾರತ ಅಂದರೆ ಈಶಾನ್ಯ ರಾಜ್ಯಗಳೇನಿದಾವೋ ಇವೆ ಸಿಕ್ಕಿಮು, ಮಣಿಪುರ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಏನು ಈಶಾನ್ಯ ಒಂದು ಮೇಘಾಲಯ, ಈ ಜನ ಇಲ್ಲಿರ್ತಕ್ಕಂಥ ಸಿಂಘಫಾ ಆದಿವಾಸಿಗಳ ಒಂದು ಕಥೆ ಏನು ಹೇಳುತ್ತಪ್ಪ ಅಂದರೆ, ನಮಗೆ ಮೊಟ್ಟ ಮೊದಲು ಮನೆ ಕಟ್ಟೋದನ್ನು ಕಲಿಸ್ಕೊಟ್ಟಿದ್ದು ಪಶುಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ. उन दिनों आदमी गुफाओं में और पेड़ों के नीचे रहता था. ತುಂಬ ಹಿಂದೆ ನಾವು ಆದಿಮಾನವರಾಗಿದ್ದಂತಹ ಸಂದರ್ಭದಲ್ಲಿ ನಾವು ಎಲ್ಲಿರ್ತಾ ಇದ್ವಿ, ಗುಹೆಗಳಲ್ಲಿ ಇರ್ತಾ ಇದ್ವಿ. ಹಾಗೆಯೇ ಮರಗಳ ಪೊಟರೆಗಳಲ್ಲಿ, ಮರಗಳ ಕೆಳಗಡೆ ನೆರಳಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ವಿ. उस समय किंद्रू लालिम और किंचा लालीदाम नामक दो दोस्तों ने तय किया कि वे मकान बनाएंगे. ಹೀಗೆ ಅವರು ನಿರ್ಧಾರ ಮಾಡಿರಲಿಕ್ಕಿಲ್ಲ, ಕಲ್ಪನೆ, ಜಾನಪದ ಕಥೆ ಆದ್ದರಿಂದ ಕಲ್ಪನೆ ಇದು. ಇದರಲ್ಲಿ ಸತ್ಯ ಇಲ್ಲವೇ ಇಲ್ಲ ಅಂತಕ್ಕಂಥದ್ದಲ್ಲ, ಇದೇ ಸತ್ಯ. ಬಟ್ ಇಲ್ಲಿ ನಾವು ಪ್ರಾಣಿಗಳ ಜೊತೆ ಮಾತಾಡಿರೋದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಪ್ರಾಣಿಗಳ ಜೊತೆ ಮಾತಾಡಿರೋದಕ್ಕಿಂತ ಹೆಚ್ಚಿನ ಅವಕಾಶ ಯಾವುದಿದೆಯಪ್ಪ ಅಂದರೆ ಪ್ರಾಣಿಗಳನ್ನು ನೋಡಿ ಕಲ್ತಿರ್ತಕ್ಕಂಥ ಇದಿದೆ. ಆದರೆ ನಮಗೆ ಅಂದರೆ ಓದುಗರಿಗೆ ಈಸಿಯಾಗಿ ಅರ್ಥ ಆಗಲಿ, ಕಥೆಯನ್ನು ಕೇಳುಗರಿಗೆ ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿಯ ಪಾತ್ರಗಳು ಯಾರ್ಯಾರು, ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್, ಇವೆರಡು ಮುಖ್ಯ ಪಾತ್ರಗಳು. ನೀವು ನೆನಪಲ್ಲಿ ಇಟ್ಕೋಬೇಕಾದಂತಹ ಪಾತ್ರಗಳು ಯಾವ್ಯಾವು, ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್, ಇವೆರಡೂ ಹೆಸರುಗಳನ್ನ ನೀವು ನೆನಪಿಟ್ಕೋಬೇಕು. मुश्किल यह थी कि वे नहीं जानते थे कि मकान कैसे बनाए जाते हैं, इसलिए वे पशुओं से पूछताछ करने के लिए जंगल की ओर चल पड़े. ಆದರೆ ಮನೆ ಕಟ್ಟಬೇಕು ಅಂತಕ್ಕಂಥದ್ದೇನೋ ಅವ್ರು ತೀರ್ಮಾನ ಮಾಡಿದರು. ಅಲ್ಲಿವರೆಗೂ ಮನೆಯೇ ಇರಲಿಲ್ಲ, ಮನೆಯನ್ನು ಅವ್ರು ನೋಡೇ ಇರಲಿಲ್ಲ. ಹಾಗಾಗಿ ಇದನ್ನು ಏನಾದರೂ ಕೂಡ ಹೆಲ್ಪ್ ಆಗುತ್ತೇನೋ ಪಶು ಪಕ್ಷಿಗಳಿಂದ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಅವರು ಎಲ್ಲಿಗೆ ಹೋದರು, ಕಾಡಿಗೆ ಹೋದರು. ಇದ್ದದ್ದೇ ಕಾಡಲ್ಲಿ, ಅವತ್ತು ಮನೆಯೇ ಇಲ್ಲ ಅಂದರೆ ಊರು ಕೂಡ ಇರಲಿಕ್ಕಿಲ್ಲ. ಅವರು ಇರೋ ಪ್ರದೇಶದಿಂದ ಇನ್ನೊಂದಷ್ಟು ಸ್ವಲ್ಪ ಅರಣ್ಯದೊಳಗಡೆ ಅವರು ಹೋದರು ಅಂತೇಳ್ಬಿಟ್ಟು ನಾವು ಇಲ್ಲಿ ಭಾವಿಸಬಹುದು. ಉನ್ಕಿ ಮುಲಾಕಾತ್ ಸಬ್ಸೆ ಪಹಲೆ ಹಾತಿ ಸೆ ಹುಯಿ. ಅವರು ಎಲ್ಲರಿಗಿಂತ ಮುಂಚೆ ಯಾರನ್ನು ಕಂಡ್ರು, ಹೋಗಿ ಆನೆಯನ್ನು ಕಂಡ್ರು. ಹಾತಿ ಅಂದರೆ ಆನೆಯನ್ನು ಕಂಡ್ರು. ದೋನೋ ದೋಸ್ತೋನೆ ಹಾತಿ ಕೋ ನಮಸ್ಕಾರ ಕಿಯಾ. ಸಂಸ್ಕಾರ ಅಂದರೆ ಇದೆ. ಇಬ್ಬರು ಗೆಳೆಯರು, ಯಾರು, ಕಿಂದ್ರೂ ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್, ಇವರಿಬ್ಬರು ಕೂಡ ಏನು ಮಾಡ್ತಾರೆ, ಮೊದಲು ಆ ಆನೆಗೆ ನಮಸ್ಕರಿಸ್ತಾರೆ. ಮತ್ತೆ ಹೇಳ್ತಾರೆ, ಫಿರ್ ಕಹಾ ಹಾತಿ ಭಾಯಿ हम लोग मकान बनाना चाहते हैं, आप बता सकते हैं कि मकान कैसे बनाए जाते हैं. ಅವ್ರು ನಮಸ್ಕಾರ ಮಾಡಿದರು, ಮತ್ತೆ ಹೇಳಿದರು ಏನಂತ, ನಾವು ಮನೆಯನ್ನು ಕಟ್ಟಬೇಕು, ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನೀವು ನಮಗೆ ಹೇಳ್ತೀರಾ ಹೇಗೆ ನಾವು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೇನಾದರೂ ಕೂಡ ನಮಗೆ ಮಾಹಿತಿ ಕೊಡ್ತೀರಾ ಅಂತೇಳ್ಬಿಟ್ಟು ತುಂಬ ವಿಧೇಯತೆಯಿಂದ ವಿನಮ್ರವಾಗಿ ಅವರು ಕೇಳಿದರು. ಅದಕ್ಕೆ ಆನೆ ಏನು ಹೇಳ್ತು ನೋಡೋಣ. ಹಾತಿ ಬೋಲಾ, इसमें क्या कठिनाई है, ಇದರಲ್ಲಿ ಏನು ಕಷ್ಟ, ಮನೆ ಕಟ್ಟೋದ್ರಲ್ಲಿ ಏನು ಕಷ್ಟ. पेड़ों से लकड़ी के इतने मोटे और मजबूत गोले काट लो जितने मेरे पैर हैं. ಇದರಲ್ಲಿ ಏನು ಕಷ್ಟ, ನನ್ನ ಕಾಲು ಇದಾವಲ್ಲ ಗಟ್ಟಿಯಾಗಿ ದಪ್ಪ, ಈ ಥರದ ಮರದಿಂದ ನೀವೇನು ಮಾಡಬೇಕು, ಕೊಂಬೆಗಳನ್ನು, ರೆಂಬೆಗಳನ್ನು ಅಥವಾ ಈ ರೀತಿಯ ಮುಟ್ಟನ್ನು, ಮರದ ಮುಟ್ಟನ್ನು ನೀವು ಕಟ್ ಮಾಡ್ಕೋಬೇಕು ಅಂತ ಅದು ಹೇಳ್ತು. दोनों दोस्तों ने आगे पूछा, इसके बाद क्या करना पड़ेगा. ಇಷ್ಟೇ ಸಾಕಾ ಮನೆ ಕಟ್ಟೋದಕ್ಕೆ, ಈ ಮರ ಮುಟ್ಟುಗಳೇ ಸಾಕಾ, ಇಲ್ಲ ಇನ್ನೂ ಏನೋ ಬೇಕು. ಅದ್ರ ಬಗ್ಗೆ ಅವರು ವಿಚಾರಿಸಿದರು. ಏನಂತ, ಇದರ ನಂತರ ಏನು ಅಂತ ಹೇಳ್ರಿ ಅಂತ ಕೇಳಿದ್ರು. ಹಾತಿನೇ ಉತ್ತರ ದಿಯಾ. ಅದಕ್ಕೆ ಆನೆ ಏನು ಉತ್ತರಿಸ್ತು ಅಂತಂದರೆ, ಆಗೆ ಕಿ ಬಾತೋ ಮೈ ನಹಿ ಜಾನ್ತಾ. ಮುಂದಿನ ಮಾತಂತೂ ನನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಹೀಗೆ. ಮುझे ರತ್ತಿ ಭರ್ ಭಿ
ಪತಾ ನಹಿ, ನನಗೆ ಸ್ವಲ್ಪ ಕೂಡ ರತ್ತಿ ಭರ ಅಂದರೆ ಸ್ವಲ್ಪ ಕೂಡ ನನಗೆ ಇದ್ರ ಬಗ್ಗೆ ಅಂದರೆ ಇನ್ನೂ ಎಕ್ಸ್ಟ್ರಾ ವಿಷಯ ಗೊತ್ತಿಲ್ಲ. ಅಂದರೆ ಆನೆಯ ಕಾಲನ್ನು ನೋಡಿಬಿಟ್ಟು ಕಂಬಗಳನ್ನು ನೆಡೋದನ್ನು ನಾವು ಕಲ್ತ್ವಿ, ನಾವು ಮನುಷ್ಯರು ಕಲ್ತ್ವಿ, ನಮ್ಮ ಪೂರ್ವಜರು ಕಲ್ತರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು, ತಿಳ್ಕೋಬಹುದು, ಅಂದಾಜಿಸ್ಬೋದು. ದೋನೋ ದೋಸ್ತ್ ಆಗೆ ಬಡೆ, ಇನ್ನೇನು ಮಾಡೋದೇನಿದೆ, ಇದನ್ನು ತಿಳ್ಕೊಂಡ್ರು ಈ ವಿದ್ಯೆಯನ್ನು, ಮತ್ತೆ ಮುಂದಕ್ಕೆ ಹೋದರು. ರಾಸ್ತೆ ಮೇ ಉನ್ಹೇ ಸಾಂಪ್ ಮಿಲ, ದಾರಿಯಲ್ಲಿ ಒಂದು ಹಾವು ಕಾಣಿಸ್ತು. ಯಾವ ಹಾವು, ಎಂಥ ಹಾವು ಇಲ್ಲಿ ವಿವರಣೆ ಇಲ್ಲ, ಹಾವು ಕಾಣಿಸ್ತು. ದೋಸ್ತೋನೆ ಸಾಂಪ್ ಕೋ ರೋಕಾ, ಆ ಹಾವನ್ನು ನಿಲ್ಲಿಸಿದರು ಗೆಳೆಯರು. ಉಸೆ ನಮಸ್ಕಾರ ಕಿಯಾ, ಅದಕ್ಕೂ ಕೂಡ ನಮಸ್ಕರಿಸಿದ್ರು. ಬೋಲೆ ಹೇಳಿದರು, ಸಾಂಪ್ ಭಾಯಿ ಹಮ್ ಲೋಗ್ ಘರ್ ಬನಾನಾ ಚಾಹತೆ ಹೈ, ಆಪ್ ಬತಾ ಸಕ್ತೆ ಹೈ ಕಿ ಕೈಸೆ ಬನಾಯ ಜಾಯೆ. ಅದಕ್ಕೂ ಕೂಡ ಅಣ್ಣ ಸಹೋದರ ಅಂತೇಳ್ಬಿಟ್ಟು ಹೇಳಿ, ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ನಮಗೆ ಏನಾದರೂ ಕೂಡ ಹೆಲ್ಪ್ ಮಾಡ್ತೀರಾ, ನಮಗೇನಾದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ ಕೇಳಿದರು. ಹಾತಿನೇ ಹಮ್ಸೆ ಕಹಾ ಕಿ ಉಸ್ಕೆ ಪೈರ್ ಜೈಸೆ ಮಜಬೂತ್ और मोटे लकड़ी के गोले पेड़ से काट लो, उसे बस इतना ही मालूम है, आगे की बात वह नहीं जानता. ಆನೆ ಹೇಳಿರ್ತಕ್ಕಂಥ ವಿಷಯವನ್ನು ಹೇಳಿ, ಅದು ಆ ಕಂಬುಗಳನ್ನ ಥರ ಒಂದು ಮರ ಮುಟ್ಟುಗಳನ್ನು ಕಟ್ ಮಾಡ್ಕೊಳ್ರಿ ಅಂತ ಹೇಳಿರ್ತಕ್ಕಂಥ ವಿಷಯವನ್ನು ಆ ಹಾವಿನ ಹತ್ರ ಹೇಳಿ ಅವರೇನು ಮಾಡಿದ್ರು, ಅದಕ್ಕಿಂತ ಹೆಚ್ಚಿನದಾಗಿ ಅದಕ್ಕೇನು ಗೊತ್ತಿಲ್ಲಂತೆ, ಹೆಚ್ಚಿನ ವಿಷಯ ನೀನು ತಿಳಿಸ್ತೀಯಾ ಅಂತ ಆ ಹಾವಿನ ಹತ್ರ ಅವರು ಕೇಳಿದರು. ಸಾಂಪ್ನೆ ಕಹಾ ಐಸಾ ಕರೋ ಕಿ ಲಕ್ಡಿ ಐಸಿ ಪತ್ಲಿ ಅವ್ರ ಲಂಬಿ ಕಾಟೋ ಜೈಸಾ ಮೈ ಹೂಂ. ನೋಡ್ರಿ, ನನ್ನ ದೇಹವನ್ನು ನೋಡ್ರಿ, ನೀವು ಚಿತ್ರದಲ್ಲಿ ನೋಡಿರೋ ಹಾಗೆ ಈ ಥರದ ಒಂದು ನನ್ನ ದೇಹದ ರೀತಿಯಲ್ಲಿ ನೀವು ಮರದ ಒಂದು ತೆಳ್ಳನೆಯ ಒಂದು ಮರಮುಟ್ಟುಗಳನ್ನು ನೀವು ಕಟ್ ಮಾಡ್ಕೊಳ್ರಿ, ಅಂದರೆ ಹಲಿಗೆಗಳನ್ನು ಕಟ್ ಮಾಡ್ಕೊಳ್ರಿ ಅಂತ ಅದು ಹೇಳ್ತು. ದೋನೋ ದೋಸ್ತೋನೆ ಪೂಛಾ ಇಸ್ಕೆ ಬಾದ್ ಫಿರ್ ಕ್ಯಾ ಕರ್ನಾ ಪಡೇಗಾ, ಇದರ ನಂತರ ಮತ್ತೇನು ಮಾಡಬೇಕು, ಇನ್ನೇನು ಅಂತ ಅವ್ರು ಕೇಳಿದರು. ನೋಡ್ರಿ, ತಿಳ್ಕೊಳ್ಳೋವಂಥ ಜಿಜ್ಞಾಸೆ ಆ ಗೆಳೆಯರಲ್ಲಿ ಮನುಷ್ಯ ಸಹಜ ಲಕ್ಷಣ, ಅದು ತಿಳ್ಕೋಬೇಕು, ಇನ್ನೂ ತಿಳ್ಕೋಬೇಕು. ಉದಾಹರಣೆಗೆ ನಾವು ಒಂದು ಪಾಠದಲ್ಲಿ ಒಂದು ವಿಷಯ ಹೇಳ್ತೀವಿ, ಆಗ ನೀವೇನು ಮಾಡ್ತೀರಾ, ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೇಳ್ತೀರಾ, ಇನ್ನೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವ ಒಂದು ಪ್ರಯತ್ನ ಪಡ್ತೀರಾ. ಇದನ್ನೇ ಇಲ್ಲಿ ಕೂಡ ನಮ್ಮ ಪೂರ್ವಜರು ಮಾಡ್ತಾ ಇದ್ದಾರೆ. ಸಾಂಪ್ನೆ ಕಹಾ ಆಕೆ ಕಿ ಬಾತ್ ಮೈ ನಹಿ ಜಾನ್ತಾ, ಮುಂದಿನ ವಿಷಯ ನನಗೆ ಗೊತ್ತಿಲ್ಲ. ಮುಜೆ ರತ್ತಿ ಭರ್ ಭಿ ಪತಾ ನಹಿ, ನನಗೆ ಸ್ವಲ್ಪ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳ್ತು. ಅಂದರೆ ಹಾವನ್ನು ನೋಡಿಬಿಟ್ಟು ನಾವು ಆ ಥರದ ಒಂದು ಪಟ್ಟಿಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಲ್ತ್ವಿ. ಮರದ ಮನೆಯ ನಿರ್ಮಾಣ ಅಂದರೆ ಆಗ ಮನೆಗಳು ಅಂದರೆ ಗುಡಿಸಲುಗಳೇ, ಆ ಗುಡಿಸಲುಗಳ ನಿರ್ಮಾಣದಲ್ಲಿ ನಾವು ಅದನ್ನು ನೋಡಿ ಅದನ್ನು ಕಲ್ತಿರಬಹುದು ಅನ್ನೋ ಅಂದಾಜು ಲೇಖಕರದು, ಅಥವಾ ಆ ಜಾನಪದ ಲೇಖಕ ಯಾರಿದಾನೋ ಆತಂದು. ದೋನೋ ದೋಸ್ತ್ ಆಗೆ ಬಡೆ, ಇನ್ನೇನು ಮಾಡೋ ಕೆಲಸ ಏನಿದೆ, ಮತ್ತೆ ಅವರು ಮುಂದಕ್ಕೆ ಹೋದರು. ಆನೆ ಹತ್ರ ಮಾತಾಡಿದರು, ಮತ್ತೆ ಹಾವು ಹತ್ರ ಮಾತಾಡಿದರು. ಇನ್ನು ಮುಂದಿನ ವಿಷಯಗಳನ್ನು ಮಾಹಿತಿಯನ್ನು ಕಲೆ ಹಾಕೋದಕ್ಕೋಸ್ಕರ ಅವರೇನು ಮಾಡಿದರು, ಮುಂದಕ್ಕೆ ಹೋದರು. ರಾಸ್ತೆ ಮೇ ಸಡಕ್ ಕಿನಾರೆ ಉನ್ಹೇ ಏಕ್ ಭೈಂಸ್ ಖಡಿ ಮಿಲಿ, ಅಲ್ಲಿ ದಾರಿಯ ಒಂದು ಪಕ್ಕದಲ್ಲಿ ಕಿನಾರ ಅಂದರೆ ಅಂಚಿನಲ್ಲಿ ಒಂದು ಎಮ್ಮೆ ಇತ್ತು. ಭೈಂಸ್ ಅಂದರೆ ಏನು, ಭೈಂಸ್ ಅಂದರೆ ಎಮ್ಮೆ, ಸಾಂಪ್ ಅಂದರೆ ಹಾವು, ಹಾತಿ ಅಂದರೆ ಆನೆ. ಇದನ್ನು ನಾವು ತಿಳ್ಕೊಂಡ್ವಿ. ಭೈಂಸ್ ಕಾ ಭೈಂಸ ಮರ್ ಗಯಾ ಥಾ. ಆದರೆ ಏನಾಗಿತ್ತು, ನೋವಿನ ವಿಷಯ ಏನಪ್ಪ ಅಂದರೆ ಆ ಒಂದು ಎಮ್ಮೆಯ ಕೋಣ, ಭೈಂಸ ಅಂದರೆ ಕೋಣ, ಭೈಂಸ್ ಅಂದರೆ ಎಮ್ಮೆ, ಭೈಂಸ ಅಂದರೆ ಆ ಕೋಣ ಅಲ್ಲಿ ಸತ್ತು ಬಿದ್ದಿತ್ತು. ಭೈಂಸೆ ಕಾ ಮಾಂಸ್ ದೂಸರೆ ಜಾನುವಾರು ಖಾ ಗಯೇ ಥೇ. ಈಗ ಕಾಡದು, ಹೇಳಿ ಕೇಳಿ ಕಾಡದು, ಅಲ್ಲಿ ಏನಾಗಿತ್ತು, ಅದರ ಮಾಂಸವನ್ನು ಅಂದರೆ ಆ ಕೋಣದ ಮಾಂಸವನ್ನು ಬೇರೆ ಪ್ರಾಣಿಗಳು ಪಕ್ಷಿಗಳು ತಿಂದು ಹಾಕಿದ್ವು. ಖಾಲಿ ಪಂಜರ್ ಪಡಾಥ, ಅಲ್ಲಿ ಒಂದು ಅಸ್ಥಿಪಂಜರ, ಅದರ ಅಸ್ಥಿಪಂಜರ ಮಾತ್ರ ಉಳಿದಿತ್ತು, ಸ್ಕೆಲಿಟನ್ ಉಳಿದಿತ್ತು. ಭೈಂಸ್ ಉಸಿಕೆ ಪಾಸ್ ಖಡಿ ದುಃಖ ಮನಾ ರಹಿ ಥಿ. ಈಗ ಎಮ್ಮೆಗೆ ಮಾಡುವಂಥ ಬೇರೆ ಏನಿದೆ ಅದು ಶೋಕಾಚರಣೆಯಲ್ಲಿ ಮುಳುಗಿತ್ತು. ದೋನೋ ದೋಸ್ತ್ ಭೈಂಸ್ಗೆ ಸಾಮನೆ ಪಹುಂಚೆ, ಇಬ್ಬರು ಗೆಳೆಯರು ಆ ಒಂದು ಎಮ್ಮೆಯನ್ನು ನೋಡಿ ಅದರ ಹತ್ರಕ್ಕೆ ಹೋದರು. ಉಸೆ ನಮಸ್ಕಾರ ಕಿಯಾ ಅವರು ಬೋಲೆ, ಅದಕ್ಕೂ ಕೂಡ ನಮಸ್ಕರಿಸಿದರು. ಮತ್ತೆ ಹೇಳಿದರು, ಭೈಂಸ್ ಬೆಹನ್, ಅದನ್ನು ಕೂಡ ನೋಡ್ರಿ, ಅದಕ್ಕೂ ಕೂಡ ಬೆಹನ್ ಅಂತ, ಸಹೋದರಿ ಅಂತ ಸಂಬೋಧಿಸ್ತಾ ಕೇಳ್ತಿದ್ದಾರೆ. ಹಮ್ ಲೋಗ್ ಮಕಾನ್ ಬನಾನಾ ಚಾಹತೆ ಹೈ, ನಾವು ಮನೆಯನ್ನು ಕಟ್ಟಬೇಕು, ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ. ಆ ಬತಾ ಸಕ್ತಿ ಹೈ ಕಿ ಕೈಸೆ ಬನಾಯ ಜಾಯೆ. ಅದೇ ಶೋಕಾಚರಣೆಯಲ್ಲಿದೆ, ಅದೇ ಒಂದು ನೋವಲ್ಲಿದೆ, ಆದರೂ ಕೂಡ ಇವರು ತಮ್ಮ ಒಂದು ಕೆಲಸವನ್ನು ತಮ್ಮ ಒಂದು ಉದ್ದೇಶವನ್ನು ಅದ್ರ ಮುಂದೆ ಹೇಳಿದರು. ಹಾಥಿ
हाथी ने बताया कि इतने मोटे और मजबूत गोले पेड़ों से काट लो जितने उसके पैर हैं. ಆನೆ ಹೇಳಿರ್ತಕ್ಕಂಥ ವಿಷಯವನ್ನು ಹೇಳಿದರು. सांप ने कहा कि ऐसी लंबी और पतली लकड़ियां काट लो जैसा वह खुद है. ಅದು ತನ್ನ ಆನೆ ತನ್ನ ಕಾಲಿನಂತಹ ಕಂಬುಗಳನ್ನ ಕಟ್ ಮಾಡ್ಕೊಡ್ರಿ ಅಂತ ಹೇಳಿತು. ಮತ್ತೆ ಹಾವು ಕೂಡ ತನ್ನ ಸೈಜಿನ ಒಂದು ಪಟ್ಟಿಗಳ ಆಕಾರದಲ್ಲಿ ಒಂದು ತೆಳ್ಳನೆಯ ಹಲಗೆಗಳನ್ನು ನಿರ್ಮಾಣ ಮಾಡ್ಕೊಡ್ರಿ ಅಂತ ಅದು ಹೇಳಿರ್ತಕ್ಕಂಥ ವಿಷಯನೂ ಕೂಡ ಅದ್ರ ಮುಂದೆ ಹೇಳಿದರು. इसके आगे की बात ना हाथी पता पाया ना सांप, बेचारे दोनों को रत्ती भर पता नहीं. ಅಂದರೆ ಅವೆರಡೂ ಪ್ರಾಣಿಗಳು ಅಂದರೆ ಯಾವುದು ಒಂದು ಆನೆ ಮತ್ತು ಇನ್ನೊಂದು ಹಾವು ಅಷ್ಟೇ ಅಂತ ಅವು ಗೊತ್ತಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಗೊತ್ತಿಲ್ವಂತೆ, ಪಾಪ ಅವಕ್ಕೆ ಗೊತ್ತಿಲ್ಲಂತೆ. ಬೇಚಾರ ಅಂದರೆ ಒಂಥರ ಅಷ್ಟೇ ತಿಳಿದಿರ್ತಕ್ಕಂತಹ ನತದೃಷ್ಟ ಅಂತ ಹೇಳಬಹುದು. भैंस ने दोनों दोस्तों को अपनी भैंसे का पंजरा दिखाया. ನಿಮಗೂ ಕೂಡ ಇವರಿಗೆ ಸಹಾಯ ಮಾಡಬೇಕನ್ನಿಸ್ತು. ಅವರಿಬ್ಬರಿಗೂ ಗೆಳೆಯರಿಗೂ ತನ್ನ ಒಂದು ಕೋಣ ಏನು ಸತ್ತು ಬಿದ್ದಿತ್ತೋ ಅದರ ಅಸ್ಥಿಪಂಜರ ಏನಿತ್ತೋ ಅದನ್ನು ತೋರಿಸ್ತು. बोली ಮತ್ತು ಹೇಳ್ತು, जैसे इस पंजर में 4 पैरों पर हड्डियां पड़ी हैं उसी तरह 4 मोटे गोले जमीन में गाड़कर उन पर पतली और लंबी लकड़ियों से छप्पर का पंजर बना लो. ನೋಡ್ರಿ, ಆ 4 ಕಂಬುಗಳನ್ನ, ಇದ್ರಾಗ 4 ಕಾಲುಗಳಿದಾವಲ್ಲ, ಆ ಥರ 4 ಕಂಬುಗಳನ್ನ ನೆಡ್ರಿ, ಅದ್ರ ಮೇಲೆ ಈ ಥರ ಚಪ್ಪರದ ಥರ ನೀವು ಹಾಕ್ರಿ, ಈ ಪಂಜರದ ಥರ ನಿರ್ಮಾಣ ಮಾಡ್ಕೊಳ್ರಿ ಅಂತ ಆ ಒಂದು ಎಮ್ಮೆ ಆ ಕೋಣದ ಅಸ್ಥಿಪಂಜರವನ್ನು ತೋರಿಸಿ ಈ ಒಂದು ಗೆಳೆಯರಿಗೆ ಮಾರ್ಗದರ್ಶನವನ್ನು ಮಾಡ್ತು. ದೋನೋನೆ ಪೂಛ, ಇಬ್ಬರು ಕೂಡ ಕೇಳಿದರು, ಇಸ್ಕೆ ಬಾದ್ ಕ್ಯಾ ಕರ್ನಾ ಹೋಗಾ, ಇದರ ನಂತರ ಏನು ಮಾಡಬೇಕು ಅಂತ ಮತ್ತೆ ಕೇಳಿದರು. भैंस ने उत्तर दिया, आगे की बात मैं नहीं जानती, मुझे रत्ती भर पता नहीं. ಮುಂದಿನ ಮಾತು ನನಗೆ ಏನೂ ಕೂಡ ಗೊತ್ತಿಲ್ಲ, ನನಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನನ್ನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತು. ಈ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಈ ಚಿತ್ರದ ಒಂದು ಏನಪ್ಪ ಅಂದರೆ, ಇವೆರಡು ಕಂಬುಗಳು ಯಾವುದು ಆನೆ ಹೇಳಿರ್ತಕ್ಕಂಥದ್ದು, ಈ ತೆಳ್ಳನೆಯ ಪಟ್ಟಿಗಳೇನಿದಾವೋ ಇವೆಲ್ಲವನ್ನು ಕೂಡ ಯಾವುದು ಹಾವು ಹೇಳಿರ್ತಕ್ಕಂಥದ್ದು. ಈ ಥರದ ನಿರ್ಮಾಣ ಮಾಡ್ರಿ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿರ್ತಕ್ಕಂಥದ್ದು ಯಾವುದು, ಅದು ಎಮ್ಮೆ ಆ ಒಂದು ಪಂಜರವನ್ನು ತೋರಿಸಿ, ಅಸ್ಥಿ ಪಂಜರವನ್ನು ತೋರಿಸಿ ಹೇಳಿರ್ತಕ್ಕಂಥ ಮಾತು. ಈ ಮುಂದಿನ ಒಂದು ಸ್ಟೆಪ್ಪು, ಅದ್ರ ಮೇಲೆ ಚಪ್ರ ಕೂಡ ಹಾಕಬೇಕಲ್ವಾ, ಆ ಸ್ಟೆಪ್ಪು ಯಾರು ಹೇಳಿದರು, ಈ ಎಲೆಯನ್ನು ಹಾಸ್ತಕ್ಕಂಥ ಒಂದು ಕೆಲಸವನ್ನು ಯಾರು ಹೇಳಿದರು ಅಂತಕ್ಕಂಥದ್ದು ನಮ್ಮ ಮುಂದಿನ ಭಾಗದಲ್ಲಿ ನಾವು ನೋಡೋಣಂತೆ. ತಬ್ ದೋನೋ ದೋಸ್ತ್ ಆಗೆ ಬಡೆ, ಆಗ ಇಬ್ಬರು ಕೂಡ ಗೆಳೆಯರು ಏನು ಮಾಡ್ತಾರೆ, ಮುಂದಕ್ಕೆ ಹೋದರು. ಈಗ ಆನೆ ಆಯಿತು, ಹಾವಾಯಿತು, ಎಮ್ಮೆ ಆಯಿತು. ಎಮ್ಮೆ ತೋರಿಸಿರ್ತಕ್ಕಂಥ ಕೋಣದ ಒಂದು ಅಸ್ಥಿಪಂಜರವನ್ನು ಕೂಡ ಅವ್ರು ನೋಡಿ ಅದರಿಂದನೂ ಕೂಡ ಪಾಠ ಕಲಿತು ಮುಂದಕ್ಕೆ ಹೋದರು. ರಾಸ್ತೆ ಮೇ ಏಕ್ ತಾಲಾಬ್ ಮಿಲ, ದಾರಿಯಲ್ಲಿ ಒಂದು ಏನು ಸಿಕ್ತು, ತಾಲಾಬ್ ಅಂದರೆ ಕೆರೆ, ಒಂದು ಕೆರೆ ಸಿಕ್ತು. ತಾಲಾಬ್ ಮೇ ಏಕ್ ಬಹುತ್ ಬಡಿ ಮಚ್ಲಿ ತೈರ್ ರಹಿ ಥಿ, ಆ ಒಂದು ಕೆರೆಯಲ್ಲಿ ಒಂದು ದೊಡ್ಡ ಮೀನು ಈಸ್ತಾ ಇತ್ತು. ದೋನೋ ದೋಸ್ತ್ ವಹಿ ಠಹರ್ ಗಯೆ, ಅದನ್ನು ನೋಡಿ ಇಬ್ಬರು ಗೆಳೆಯರು ಅಲ್ಲೇ ನಿಂತರು. फिर दोनों ने मछली के पास जाकर नमस्कार किया और बोले, ಇಬ್ಬರು ಕೂಡ ಆ ಮೀನಿನ ಹತ್ರಕ್ಕೆ ಹೋಗ್ಬಿಟ್ಟು ನಮಸ್ಕರಿಸಿದರು ಮತ್ತು ಹೇಳಿದರು, ನೀರಲ್ಲಿರ್ತಕ್ಕಂಥ ಮೀನು ನಮ್ಮ ಮಾತು ಹೇಗೆ ಕೇಳಿಸ್ಕೊಳ್ಳೋಕೆ ಸಾಧ್ಯ ಗೊತ್ತಿಲ್ಲ, ಇದು ಕತೆ ಆದ್ದರಿಂದ, ಕಾಲ್ಪನಿಕ ಕತೆ ಆದ್ದರಿಂದ ನಾವು ಅದನ್ನು ಒಪ್ಪಿ ಮುಂದಕ್ಕೆ ಹೋಗಬೇಕು. ಹಮ್ ಲೋಗು ಮಕಾನ್ ಬನಾನಾ ಚಾತೆ ಹೇ, ಅದೇ ಒಂದು ಪೀಠಿಕೆ, ನಾವು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಪೀಠಿಕೆಯನ್ನು ಹಾಕಿದ್ವು. ಹಾಥಿ कहता है कि उसके पैरों जैसे मोटे और मजबूत लकड़ी के गोले पेड़ों से काट लो. ಆನೆ ಏನು ಹೇಳ್ತು, ಆ ಕಂಬಗಳನ್ನು ನೆಡ್ತಕ್ಕಂಥ ವಿಷಯ ಅದನ್ನು ಹೇಳಿದರು. सांप ने बताया है कि वह जैसा वह है वैसी पतली और लंबी लकड़ियाँ काट लो. ಹಾವು ಹೇಳಿರ್ತಕ್ಕಂಥ ವಿಷಯ ಏನು, ಸಾಂಪ್ ಅಂದರೆ ಹಾವು ಹೇಳಿರ್ತಕ್ಕಂಥ ವಿಷಯ ಏನು, ಅದರ ದೇಹದ ರೀತಿಯಲ್ಲೇ ತೆಳ್ಳನೆಯ ಆ ಒಂದು ಪಟ್ಟಿಗಳನ್ನು, ಮರದ ಪಟ್ಟಿಗಳನ್ನು ನಾವು ಹೇಗೆ ತಯಾರಿಸ್ಕೋಬೇಕಂತಕ್ಕಂಥ ಒಂದು ವಿದ್ಯೆಯನ್ನು ಅದು ಕೊಡ್ತು. ಭೈಂಸ್ನೇ ಯಹ್ ದಿಖಲಾ ದಿಯಾ ಕಿ ಇನ್ ದೋನೋ ಕಿಸ್ಮ್ ಕಿ ಲಕಡಿಯೋ ಕೋ ಕೈಸೆ ಜಮಾಯ ಜಾಯೆ, ಈ ಎರಡನ್ನೂ ಕೂಡ ಹೇಗೆ ಜೋಡಿಸ್ಬೇಕು, ಹೇಗೆ ಪಂಜರದ ಥರ ನಿರ್ಮಾಣ ಮಾಡಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಎಮ್ಮೆ. ಇಸ್ಕೆ ಆಗೆ ಕಿ ಬಾತ್ ಉನ್ ಲೋಗೋ ಮೇ ಸೆ ಕಿಸಿ ಕೋ ಪತಾ ನಹಿ, ಅಂದರೆ ಇದರ ಮುಂದಿನ ವಿಷಯ ಅವುಗಳಿಗೆ ಈ ಮೂರು ಏನು ಎಮ್ಮೆ ಆಗಲಿ, ಹಾವಾಗಲಿ ಮತ್ತು ಆನೆ ಆಗಲಿ ಇವಕ್ಕೆ ಯಾವಕ್ಕೂ ಗೊತ್ತಿಲ್ಲ. ಕೊಯ್ ರತ್ತಿ ಭರ್ ಭಿ ನಹಿ ಜಾನ್ತಾ, ಅವಕ್ಕೆ ಸ್ವಲ್ಪ ಕೂಡ ಮಾಹಿತಿ ಇಲ್ಲಂತೆ. ಮಚ್ಲಿನೇ ಕಹ, ಆಗ ಹೇಳ್ತು ಯಾವುದು, ಮೀನು, ಆಪ್ ಲೋಗ್ ಜರಾ ಮೇರಿ ಪೀಠ್ ಕಿ ಪಟ್ಟಿಯೋ
ಪಟ್ಟಿಯ ಧ್ಯಾನ್ ಸೆ ದೇಖ್ ಲೋ. ನೀವು ಗಮನ ಕೊಟ್ಟು ನನ್ನ ಬೆನ್ನ ಮೇಲೆ ಪೀಠ ಅಂದರೆ ಬೆನ್ನು, ಆ ಪಟ್ಟಿಗಳನ್ನು ನೀವೇನು ಮಾಡಬೇಕು, ಗಮನ ಕೊಟ್ಟು ನೋಡಬೇಕು. ಧ್ಯಾನ್ ಸೆ ದೇಖೋ ಅಂದರೆ ಗಮನ ಕೊಟ್ಟು ನೋಡ್ರಿ. ಫಿರ್ ಪೇಡೋं से बहुत सी पत्तियां तोड़ लो. ಆಮೇಲೆ ನೀವೇನು ಮಾಡಬೇಕು, ಈಗ ಆ ಒಂದು ಇದಂತೂ ಆಗೋಗಿದೆ, ಕಂಬಗಳು ನೆಟ್ಟಾಗಿದೆ ಮತ್ತು ಆ ಒಂದು ಸ್ಟ್ರಕ್ಚರ್ ಅಂತೂ ಆಗಿದೆ. ಅದ್ರ ಮೇಲೆ ಏನು ಮಾಡಬೇಕು, ಮರದಿಂದ ಸಾಕಷ್ಟು ಎಲೆಗಳನ್ನು ನೀವು ಕಟ್ ಮಾಡ್ಕೊಳ್ರಿ. ಇನ್ ಪತ್ತಿಯೋं को छप्पर पर उसी तरह जमा दो जैसी मेरी पीठ पर पट्टियां है. ಆ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಆ ಸ್ಟ್ರಕ್ಚರ್ನ ಮೇಲೆ, ಆ ಪಂಜರದ ಮೇಲೆ ಚಪ್ಪರದ ರೀತಿಯಲ್ಲಿ ನೀವೇನು ಮಾಡಬೇಕು, ಮರದಿಂದ ತಂದಿರ್ತಕ್ಕಂಥ ಎಲೆಗಳನ್ನು ಜೋಡಿಸ್ಬೇಕು. ಹೇಗಪ್ಪ ಅಂದರೆ ನನ್ನ ಪಟ್ಟಿ ಮೇಲೆ, ಅಂದರೆ ನನ್ನ ಬೆನ್ನ ಹಿಂದೆ ಹೇಗೆ ಎಲೆ ಒಂದ್ರ ಮೇಲೆ ಒಂದು ಕುತ್ಕೊಂಡಿದ್ದಾವೋ ಆ ಥರ ನೀವು ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಯಾವುದು ಮೀನು ಅವರಿಗೆ ಹೇಳ್ತು, ಮಾರ್ಗದರ್ಶನ ಮಾಡ್ತು. मछली की बात सुनकर दोस्तों की समझ में आ गया कि अब वे मकान बना सकते हैं. ಮೀನಿನ ಈ ಮಾತುಗಳನ್ನು ಕೇಳಿ ಅವರಿಬ್ಬರಿಗೆ, ಆ ಇಬ್ಬರು ಗೆಳೆಯರಿಗೆ ಖಾಯಮಾಯಿತು, ಈಗ ನಾವು ಮನೆಯನ್ನು ನಿರ್ಮಾಣ ಮಾಡ್ಕೊತೀವಿ. ಈ ಬಿಸಿಲು, ಮಳೆ, ಗಾಳಿ, ಚಳಿ ಇವುಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊತೀವಿ ಅನ್ನೋ ಒಂದು ಧೈರ್ಯ ಅವರಿಗೆ ಬಂತು. ಮಕಾನ್ ಬನಾನೆ ಕಾ ಪೂರಾ ತರೀಕಾ ಉನ್ಹೇ ಮಾಲೂಮ್ ಹೋ ಗಯಾ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಸಂಪೂರ್ಣ ಒಂದು ಮಾಹಿತಿ ಗೊತ್ತಾಯಿತು, ಬೇಸಿಕ್ ಮಾಹಿತಿ. ಈಗಲೂ ಕೂಡ ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸು ಇನ್ನೂ ಕೂಡ ಕಲಿತಾನೇ ಇದ್ದಾರೆ. ಅವರಿಗಿಂತ ಹೆಚ್ಚಾಗಿ ಕೆಲಸಗಾರರು ಸಾಕಷ್ಟು ಜನ ಅದರ ಕಡೆ ಗಮನ ಕೊಡ್ತಾನೆ ಇದ್ದಾರೆ, ಕೆಲಸ ಮಾಡ್ತಾನೆ ಇದ್ದಾರೆ. ಮನೆಗಳು ಪ್ರತಿ ವರ್ಷವೂ ಕೂಡ ಅದು ಏನಾಗ್ತಾ ಇದೆ, ರೆವಲ್ಯೂಷನ್ ಆಗ್ತಾನೆ ಇದೆ ಆ ಒಂದು ಇದರಲ್ಲಿ. ಆದರೆ ನಾವು ಬೇಸಿಕ್ಕಾಗಿ ನಮಗೆ ಬೇಕಿರ್ತಕ್ಕಂಥದ್ದು ಒಂದಷ್ಟು ನೆರಳು, ಚಳಿಯಿಂದ ರಕ್ಷಣೆ, ಹಾಗೆಯೇ ಮಳೆಯಿಂದ ರಕ್ಷಣೆ, ಗಾಳಿಯಿಂದ ರಕ್ಷಣೆ. ನಾವೇನೋ ಒಂದು ಇರೋದಕ್ಕೊಂದು ಸೂರು ಬೇಕು, ಅದರ ಒಂದು ಬೇಸಿಕ್ ಸ್ಟ್ರಕ್ಚರ್ ಎಲ್ಲಿಂದ ಆರಂಭ ಆಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಗಮನಿಸಬಹುದು. ಅಬ್ ಅವ್ರು ಕುಚ್ ಜಾನ್ನೆ ಕಿ ಜರೂರತ್ ನಹಿ ಥಿ. ಈಗ ಸದ್ಯಕ್ಕೆ ಅವರಿಬ್ಬರಿಗೆ, ಆ ಇಬ್ಬರು ಆದಿವಾಸಿ ಗೆಳೆಯರಿಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಬೇಕಿರಲಿಲ್ಲ. दोनों दोस्त जंगल से लौट कर आए और एक जगह मकान बना लिया. ಅವರು ಆ ಕಾಡಿನಿಂದ ಬಂದರು, ಎಲ್ಲಿಗೆ, ತಾವಿದ್ದಂತಹ ಕಾಡಿಗೆ ಬಂದರು ಅಷ್ಟೇ, ಊರಿಗಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಊರು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮನೆಗಳು ಕಟ್ಟೋದಕ್ಕೆ ಯಾವಾಗ ಈ ಗೆಳೆಯರು ಸ್ಟಾರ್ಟ್ ಮಾಡ್ತಾರೋ, ಅವ್ರು ನೋಡಿಬಿಟ್ಟು ಬೇರೆಯವ್ರು ಯಾವಾಗ ಮನೆಗಳು ಕಟ್ತಾರೋ ಆಗ ಏನು ಆರಂಭ ಆಗುತ್ತೆ, ಈ ಸಿವಿಲೈಸೇಷನ್ ಅಂತಕ್ಕಂಥದ್ದು, ನಾಗರಿಕತೆ ಅಂತಕ್ಕಂಥದ್ದು, ಈ ನಗರಗಳ ನಿರ್ಮಾಣ, ಹಳ್ಳಿಗಳ ನಿರ್ಮಾಣ, ಊರುಗಳ ನಿರ್ಮಾಣ ಆಗುತ್ತೆ. ಅದಕ್ಕೆ ಪೂರಕವಾಗಿ ಇವೆಲ್ಲವೂ ಕೂಡ ನಾವು ನೋಡ್ತಕ್ಕಂಥ ಇವತ್ತು ಪ್ರಪಂಚದ ನಿರ್ಮಾಣಕ್ಕೆ ಒಂದು ಶ್ರೀಕಾರ ಅಂತ ನಾವು ಇದನ್ನು ಕರಿಬಹುದು. ಯಹ್ ದುನಿಯಾ ಮೇ ಆದ್ಮಿ ಕೆ ಹಾಥೋಂ ಬನಾ ಪಹಲಾ ಮಕಾನ್ ಥಾ. ಈ ಕಥೆಯ ಪ್ರಕಾರ ಈ ಈಶಾನ್ಯ ರಾಜ್ಯಗಳ ಈ ಒಂದು ಭಾಗದ ಜನರ ಜಾನಪದ ಕಥೆಯ ಪ್ರಕಾರ ಇದು ಪ್ರಪಂಚದ ಮೊದಲ ಮನೆ. ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮನೆ ಏನಿದೆಯೋ ಇದು ಈ ಭೂಮಿ ಮೇಲೆ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಮೊದಲ ಮನೆ ಅಂತ ಅವರು ಹೇಳ್ತಿದ್ದಾರೆ. ಪಾಠದ ಸಂಕ್ಷಿಪ್ತ ಪರಿಚಯ ಇದು. ಇದರ ವಿವರಣೆ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಪಾಠದಲ್ಲಿ ಯಾವ ಎಕ್ಸಾಮ್ನ ದೃಷ್ಟಿಯಿಂದ ಹೆಚ್ಚು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಅಂತಕ್ಕಂಥದ್ದನ್ನು ಮತ್ತೆ ನಾವು ಇನ್ನೊಂದು ವಿಡಿಯೋ ಪಾಠದಲ್ಲಿ ಚರ್ಚೆ ಮಾಡೋಣ. ಎಜುಕೇಷನ್ ಮುನ್ನಡೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.